ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಜೋಯಿಸರ ಆತ್ಮಿಕ ಪ್ರಯಾಣ ಎಂಬ ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಅಂದಿನ ಜೋಯಿಸರ ಆತ್ಮಿಕ ಪ್ರಯಾಣ ಇವತ್ತು ನಮಗೆ ಯಾವ ಸಂದೇಶವನ್ನು ನೀಡಲಿದೆ ಹಾಗೂ ಇಂದಿನ ಆತ್ಮಿಕ ಜೀವನಕ್ಕೆ ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಎಂಬ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವಾ? ಇವತ್ತಿನ ಸಂದೇಶ ಭಾಗಕ್ಕಾಗಿ ನಾನು ಆರಿಸಿಕೊಂಡಂಥ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ ದೈವವಚನಗಳು 1-11. ಈ ವಾಕ್ಯಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಹಾಗೆ ಜೋಯಿಸರು ಮೂಡಲ ದೇಶದಿಂದ ಯೇಸುವನ್ನು ಹುಡುಕಿ ಬಂದರು ಹಾಗೂ ಯೇಸುವಿನ ದರ್ಶನವನ್ನು ಪಡೆದುಕೊಂಡರು. ಜೋಯಿಸರು ಯೇಸುವಿನಲ್ಲಿ ಬಹುದಾಹವುಳ್ಳವರಾಗಿ, ನಂಬಿಕೆ, ನಿರೀಕ್ಷೆ, ಭರವಸೆ ಉಳ್ಳವರಾಗಿ, ಆಸಕ್ತರಾಗಿ, ತವಕ ಉಳ್ಳವರಾಗಿ ಯೇಸುವನ್ನು ಹುಡುಕುತ್ತಾ ಬಂದರು. ಆದರೆ ಯೇಸುವನ್ನು ಹುಡುಕುವಂತಹ ಸಂದರ್ಭದಲ್ಲಿ ಯೆರೂಸಲೇಮಿನ ಸುಂದರವಾದ ಅರಮನೆ ಜೋಯಿಸರಿಗೆ ಎದುರಾಯಿತು ಹಾಗೂ ಯೆಹೂದ್ಯರ ಅರಸನಾದ ಹೆರೋದನ ವೈಭವ ಅವರಿಗೆ ಎದುರಾಯಿತು ಹಾಗೂ ಅರಸನ ಕುತಂತ್ರ ಕುಚೋದ್ಯ ಮಾತುಗಳು. ಇವು ಯಾವುದು ಜೋಯಿಸರ ಹುಡುಕಾಟವನ್ನು, ಆತ್ಮಿಕ ಪ್ರಯಾಣವನ್ನು ನಿಲ್ಲಿಸಲಿಲ್ಲ. ಬದಲಿಗೆ ಮತ್ತಷ್ಟು ತೀವ್ರವಾಗಿ ಹುಡುಕಿದರು. ಆದರೆ ಯೇಸುವನ್ನು ಹುಡುಕುವಂಥ ಸಂದರ್ಭದಲ್ಲಿ ಜೋಯಿಸರು ಮಾರ್ಗ ತಪ್ಪಿದಾಗ, ಮಾರ್ಗವನ್ನೇ ಅರಿಯದೆ ಹೋದಾಗ ಕುಗ್ಗಿ ಹೋಗಲಿಲ್ಲ, ದಣಿದು ಬಳಲಿ ಹೋಗಲಿಲ್ಲ. ಈ ಸ್ಥಿತಿಯಲ್ಲೂ ಮತ್ತಷ್ಟು ತೀವ್ರತೆಯಿಂದ ತಮ್ಮ ಹೆಜ್ಜೆಯನ್ನು ಮುಂದಕ್ಕೆ ಹಾಕಿದರು. ಈ ತೀವ್ರತೆಯನ್ನು ಗಮನಿಸಿದಂಥ ಸೃಷ್ಟಿಯಲ್ಲಿದ್ದಂತಹ ನಕ್ಷತ್ರವೊಂದು ಅವರಿಗೆ ಸಹಕರಿಸಿ ಅವರು ತಲುಪಬೇಕಾದ ಸ್ಥಳಕ್ಕೆ ಅವರನ್ನು ತಲುಪಿಸಿತು. ಕೊನೆಗೂ ಜೋಯಿಸರು ತಮ್ಮ ಗಮ್ಯಸ್ಥಾನವನ್ನು ತಲುಪಿದರು. ಜೋಯಿಸರ ಆತ್ಮಿಕ ಪ್ರಯಾಣ ಹಾಗೂ ಯೇಸುವಿನ ಹುಡುಕಾಟ ಯಾವ ರೀತಿ ಇತ್ತಂದರೆ, ಯೇಸುವನ್ನು ಕಂಡುಕೊಳ್ಳುವವರೆಗೂ, ಯೇಸುವಿನ ದರ್ಶನವನ್ನು ಪಡೆಯುವವರೆಗೂ ಅವರು ಬೇರೆ ಯಾವ ವಿಷಯದಲ್ಲೂ ತಮ್ಮ ಗಮನವನ್ನು ಹರಿಸದೆ, ತಮ್ಮ ಗಮನ, ಗುರಿ, ಗಮ್ಯವೆಲ್ಲ ಯೇಸು ಮಾತ್ರ ಆಗಿದ್ದರು. ಯೇಸುವನ್ನೇ ಕೇಂದ್ರೀಕರಿಸಿ, ಯೇಸುವನ್ನೇ ದೃಷ್ಟಿಸಿ, ಯೇಸುವಿಗಾಗಿ ಹುಡುಕುತ್ತಾ ಹೊರಟಂಥ ಈ ಜೋಯಿಸರಿಗೆ ಯೇಸು ದರ್ಶನವನ್ನು ನೀಡಿದರು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ, ಜೋಯಿಸರು ಎಂದರೆ ಕಾಲಜ್ಞಾನಿಗಳು ಎಂದರ್ಥ. ಈ ಕಾಲಜ್ಞಾನಿಗಳು ಯೇಸುವಿನ ಆಗಮನದ ಅರಿವನ್ನು ಹೊಂದುವುದು ಮಾತ್ರವಲ್ಲದೆ ವಿವೇಚನೆ ಉಳ್ಳವರಾಗಿ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಯೇಸುವನ್ನೇ ಆರಿಸಿಕೊಂಡರು ಮತ್ತು ಆತನಿಗಾಗಿ ತವಕವುಳ್ಳವರಾಗಿ, ದಾಹವುಳ್ಳವರಾಗಿ, ದರ್ಶನವುಳ್ಳವರಾಗಿ, ಗುರಿಯುಳ್ಳವರಾಗಿ ತಮ್ಮ ಆತ್ಮಿಕ ಪ್ರಯಾಣವನ್ನು ತಮ್ಮ ಗುರಿ ಮುಟ್ಟುವವರೆಗೂ ವಿಚಲಿತರಾಗಲಿಲ್ಲ. ತಮ್ಮ ಗುರಿಯತ್ತ ಮಾತ್ರ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ತಾವು ಅಂದುಕೊಂಡದ್ದನ್ನು ಕೊನೆಗೂ ಸಾಧಿಸಿದರು. ಇವರ ಈ ಆತ್ಮಿಕ ಪ್ರಯಾಣ ಇವತ್ತಿಗೂ ಅನೇಕರ ಗಮನ ಸೆಳೆಯುತ್ತದೆ ಹಾಗೂ ಇವತ್ತಿಗೂ ಎಷ್ಟೋ ಜನರಿಗೆ ಉತ್ತೇಜನ ನೀಡುತ್ತದೆ. ಅಷ್ಟು ಮಾತ್ರವಲ್ಲದೆ ವಾಸ್ತವವಾಗಿ ಇಂದಿಗೂ ಅನೇಕರಿಗೆ ಇವರ ಈ ಆತ್ಮಿಕ ಪ್ರಯಾಣ ಮಾದರಿಯಾಗಿದೆ.
ಸತ್ಯವೇದ ಚರಿತ್ರೆಯಲ್ಲಿ ಅಕ್ಷರಗಳಲ್ಲಿ ಇದ್ದುಕೊಂಡೇ ಅನೇಕರನ್ನು ಇವತ್ತಿಗೂ ತಟ್ಟಿ ಎಬ್ಬಿಸುವಂತಹ ಈ ಮಾದರಿಕರವಾದ ಆತ್ಮಿಕ ಪ್ರಯಾಣಕ್ಕೆ ನನ್ನ ನಮನಗಳು. ಹಾಗೂ ಇಂತಹ ಆತ್ಮಿಕರು ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರನ್ನ ಪ್ರೋತ್ಸಾಹಿಸಲು, ತಟ್ಟಿ ಎಬ್ಬಿಸಲು ಮಾಡಿದಂತಹ ಈ ಚಿಕ್ಕ ಪ್ರಯತ್ನವೇ ಇವತ್ತಿನ ಈ ಚಿಕ್ಕ ಸಂದೇಶವಾಗಿದೆ. ಈ ಅಚ್ಚುಕಟ್ಟಾದ ಸಂದೇಶವನ್ನು ತಮ್ಮೆಲ್ಲರಿಗೂ ಹಂಚಲು ಈ ಕಾರ್ಯಕ್ಕೆ ಕೈಜೋಡಿಸಿದಂತಹ ನನ್ನ ಗುರುಗಳಾದಂತಹ ಶ್ರೀ ಯೇಸುವಿಗೆ ಎಲ್ಲ ಘನ ಮಾನ ಮಹಿಮೆ ಸಮರ್ಪಿಸುತ್ತಾ, ಉನ್ನತವಾದಂತಹ ಆತನ ನಾಮವನ್ನು ಹೆಚ್ಚಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಾ ಈ ಚಿಕ್ಕ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ.